ಓಟ್ ಸ್ವಿಂಗ್ ಅನ್ನ ನೋಡ್ತಾ ಇದ್ದೀರಿ. ಪಶ್ಚಿಮ ಬಂಗಾಳದ 77 ಸ್ಥಾನಗಳಲ್ಲಿದ್ದ ಬಿಜೆಪಿ 196ರಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. 8% ಬಿಜೆಪಿಯ ಪರವಾಗಿ ಪಾಸಿಟಿವ್ ಸ್ವಿಂಗ್ ಆಗಿರೋದು ಗೊತ್ತಾಗ್ತಾ ಇದೆ. ನೂರ 96ರಲ್ಲಿ ಮುನ್ನಡೆ. ಬೇರೆ ಬೇರೆ ನ್ಯಾಷನಲ್ ಚಾನೆಲ್ಗಳ ಸಂಖ್ಯೆಗಳಲ್ಲಿ ಬಿಜೆಪಿ ಕೆಲವು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಳೆದುಕೊಂಡಿದೆ ಅಂತ ತೋರಿಸ್ತಾ ಇದ್ದಾರೆ. 177 ಬಿಜೆಪಿಯ ಮುನ್ನಡೆ ಕೆಲವು ಚಾನೆಲ್ಗಳ ಪ್ರಕಾರ, 107 ತೃಣಮೂಲ ಕಾಂಗ್ರೆಸ್ನ ಮುನ್ನಡೆ. ಎಲೆಕ್ಷನ್ ಕಮಿಷನ್ನಿನ ಅಧಿಕೃತ ವೆಬ್ಸೈಟ್ನಲ್ಲಿ 240 ಕ್ಷೇತ್ರಗಳು, 293ರ ಪೈಕಿ 240 ಕ್ಷೇತ್ರಗಳ ಲೀಡ್ ತೋರಿಸ್ತಾ ಇದ್ದಾರೆ. 154ರಲ್ಲಿ ಬಿಜೆಪಿ, 82ರಲ್ಲಿ ತೃಣಮೂಲ ಕಾಂಗ್ರೆಸ್. ಪಶ್ಚಿಮ ಬಂಗಾಳ ಇವತ್ತಿನ ಮಟ್ಟಿಗೆ ಬಿಜೆಪಿಯ ಪಾಲಿಗೆ ಅತಿ ದೊಡ್ಡ ಸೆಲೆಬ್ರೇಷನ್. ಧನಂಜಯ ಸರ್ಜಿ ಅವರೇ, ಬಹು ನಿರೀಕ್ಷೆಯ ಮತದಾನ ಇದು. ಅಂದರೆ ಮತದಾರ ಬಿಜೆಪಿ ಏನೋ ಒಂದು ದೊಡ್ಡ ಬದಲಾವಣೆಯನ್ನು ನಮ್ಮ ರಾಜ್ಯದಲ್ಲಿ ತಂದು ಬಿಡುತ್ತೆ ಅಂತ ಆ ನಿರೀಕ್ಷೆ ಇಟ್ಕೊಂಡು ಓಟ್ ಹಾಕಿದ್ದಾನೆ. ಗೊತ್ತಿಲ್ಲ ಅದನ್ನು ರೀಚ್ ಆಗೋಕ್ಕಾಗುತ್ತೋ ಇಲ್ವೋ ನಿಮಗೆ ಅಂತ. ಖಂಡಿತವಾಗ್ಲೂ ರೀಚ್ ಆಗುತ್ತೆ. ಪಶ್ಚಿಮ ಬಂಗಾಳದ ರಿಸಲ್ಟ್ ಬಗ್ಗೆ ಭಾರತದೊಳಗೆ ಎಷ್ಟು ಕುತೂಹಲನೋ ಬಾಂಗ್ಲಾದೇಶದಲ್ಲಿ ಅಷ್ಟು ಕುತೂಹಲ ಇದೆ ಸರ್. ಅಲ್ಲಿ ಒಬ್ಬ MP ಸಂಸತ್ನಲ್ಲಿ, ಕೇಳಿಸ್ಕೋಬೇಕಿದ್ನ ಅನಿಲ್ ತಡ್ಕಲ್ ಅವರೇ, ಒಬ್ಬ MP ಸಂಸತ್ನಲ್ಲಿ ನಿಂತ್ಕೊಂಡು ಹೇಳ್ತಾರೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಬಂದುಬಿಡುತ್ತಂತೆ, ಏನು ಕಥೆ ಅಂತ. ಬಾಂಗ್ಲಾದೇಶದ ಸಂಸತ್ನಲ್ಲಿ ಚರ್ಚೆ ಆಗುತ್ತೆ. ಧನಂಜಯ ಸರ್ಜಿ ಅವರೇ, ಬಾಂಗ್ಲಾದೇಶದಲ್ಲಿ ಖಂಡಿತವಾಗ್ಲೂ ಚರ್ಚೆ ಆಗಲೇಬೇಕಾದಂಥ ವಿಷಯ. ಯಾಕೆಂದರೆ ನಾವು ನೋಡಿರ್ಬೋದು SIR ಆದಮೇಲೆ ಎಷ್ಟು ವೋಟ್ಸನ್ನು ಡಿಲೀಟ್ ಆಗಿದೆ, ಎಷ್ಟು ಜನ ಈಗ BJP ಬಂದಮೇಲೆ ಆ ಬಾರ್ಡರ್ನ ಎಷ್ಟು ಮಟ್ಟಿಗೆ ಸ್ಟ್ರೆಂಥನ್ ಮಾಡ್ತಾರೆ ಅನ್ನೋದನ್ನು ಕ್ವಶನ್ ಬರ್ತದೆ. ಹಾಗಾಗಿ ಅವರಿಗೆ ನ್ಯಾಚುರಲಿ ಆತಂಕ ಇದ್ದೇ ಇದೆ ಅಂತ ಹೇಳಿ. ನೀವು ಇನ್ನೊಂದು ಭಾಳ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು, ಪ್ರೀ ಎಲೆಕ್ಷನ್ ಮತ್ತು ಎಲೆಕ್ಷನ್ ಟೈಮ್ ಮತ್ತು ಪೋಸ್ಟ್ ಎಲೆಕ್ಷನಲ್ಲಿ ಎಷ್ಟು ವೈಲೆನ್ಸಸ್ ಆಗ್ತಿತ್ತು ಅಂತ ಹೇಳಿ. ಆ ನಂಬರ್ ಇಲ್ಲ, ಈಗ ಕಮ್ಮಿ ಆಗಿದೆ. ಬಟ್ ನೀವು ನಂಬರ್ನ ನೋಡಿದರೆ ಆಶ್ಚರ್ಯ ಆಗ್ತದೆ. ಯಾಕೆಂದರೆ 70,000 CRF ಫೋರ್ಸ್ನ ಹಾಕ್ಬಿಟ್ಟು ಮಾಡಿದರೆ ಟೋಟಲ್ ಇವಾಗ ಅವ್ರು ಕೊಟ್ಟಿರುವಂಥ ಇದರೊಳಗೆ ನೋಡಿದರೆ ಟೋಟಲ್ಲು ಡಾಕ್ಯುಮೆಂಟೆಡ್ 1900 ಕೇಸಸ್ಸು ಡಾಕ್ಯುಮೆಂಟೆಡ್ ಆಗಿರುವಂಥ ನಂಬರ್ಸನ್ನು ಡ್ಯೂರಿಂಗ್ ಲಾಸ್ಟ್ 2021 ಎಲೆಕ್ಷನಲ್ಲಿ ನೋಡ್ರು. ಅಂದರೆ ಎಲೆಕ್ಷನ್ ಆದಮೇಲೂ ಗೆದ್ದ ಮೇಲೂ ಕೂಡ ಅಷ್ಟು ವೈಲೆನ್ಸ್ ಆಗುತ್ತೆ ಅಂತಂದರೆ ಜನಕ್ಕೆ ಯಾವ ರೀತಿ ಭೀತಿ ಇರ್ಬೋದು ಅನ್ನೋದನ್ನು ನಾವು ಇದರಲ್ಲಿ ಭಾಳ ಗಮನಿಸಬೇಕಾಯಿತು. ಸೊ ಹಾಗಾಗಿ
ಹಿಂದುತ್ವದ ಕನ್ಸಾಲಿಡೇಷನ್, SIR ಎಫೆಕ್ಟು ಮತ್ತು ಇಂಟರ್ನಲ್ ಸೆಕ್ಯೂರಿಟಿ ಭಾರತ ದೇಶದ್ದು, ಇವೆಲ್ಲದ ಜೊತೆಗೆ ಆ ವೈಲೆನ್ಸಸ್ನ, ಏಕೆಂದ್ರೆ ಅದನ್ನೇ ಹೇಳಿದ್ದು, ತೃಣಮೂಲ್ ಕಾಂಗ್ರೆಸ್ ಮೇಲೆ ಇರುವಂಥ ಆಕ್ಷೇಪ ಇದೆ. ಒಂದೇ ನಿಮಿಷ ಇರಿ, CT ರವಿ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. CT ರವಿ ಅವರೇ, ಅಭಿನಂದನೆಗಳು ಪಶ್ಚಿಮ ಬಂಗಾಳದ ಗೆಲುವಿಗೆ. ಧನ್ಯವಾದಗಳು. ಎಲ್ಲ ನಿಮ್ಮ ಅಭಿನಂದನೆಗಳನ್ನು ಇಡೀ ಪಶ್ಚಿಮ ಬಂಗಾಳದ ಜನತೆಗೆ ಮತ್ತು ಕಾರ್ಯಕರ್ತರಿಗೆ, ಅಲ್ಲಿ ಜೀವದ ಹಂಗು ತೊರೆದು ಕೆಲಸ ಮಾಡಿದಂಥ ಕಾರ್ಯಕರ್ತರಿಗೆ ಸಮರ್ಪಿಸ್ತೇನೆ. ಬಹುಶಃ ಅದೊಂದು ಕೊರತೆ ಇತ್ತು ಅನ್ಸುತ್ತಲ್ಲ BJPಲಿ, ಎಲ್ಲೆಲ್ಲಿ ಝಂಡಾ ನೆಟ್ಟು ಬಂದರೂ ಜನಸಂಘದ ಸಂಸ್ಥಾಪಕರ ತವರು ರಾಜ್ಯದಲ್ಲೇ ನಾವು ಗೆಲ್ಲೋದಕ್ಕಾಗ್ತಾ ಇಲ್ಲ ಅನ್ನೋದೊಂದು ಒಂದು ಕೊರತೆ ಕಾಡ್ತಾ ಇತ್ತು ಅನ್ಸುತ್ತೆ. ಶ್ಯಾಮಪ್ರಸಾದ್ ಮುಖರ್ಜಿ ಅವರ ರಾಜ್ಯ, BJP ದೇಶ ತುಂಬಾ ಝಂಡಾ ನೆಟ್ಟು, ಬಟ್ ಪಶ್ಚಿಮ ಬಂಗಾಳದಲ್ಲಿ ಏನು ಮಾಡೋಕ್ಕಾಗ್ತಿಲ್ಲ. ನಮ್ಮ ಸಂಸ್ಥಾಪಕ ಅಧ್ಯಕ್ಷರು ತನ್ನ ಪ್ರಾಣವನ್ನೇ ದೇಶದ ಸಮಗ್ರತೆಗಾಗಿ, ಕಾಶ್ಮೀರದ ಉಳಿವಿಗಾಗಿ ಕೊಟ್ಟಂಥ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಆತ್ಮಕ್ಕೆ ಇವತ್ತು ಒಂದು ರೀತಿಯ ಆನಂದ ಆಗಿರುತ್ತೆ. ತೃಪ್ತಿ ಅವ್ರದ್ದು ತಾಯಿ ಭಾರತಿ ಜಗದ್ಗುರು ಆದಾಗ ಅದರ ಆತ್ಮಕ್ಕೊಂದು ಸಂಭ್ರಮ ಅಂತೂ ಆಗಿರುತ್ತೆ. ಶ್ಯಾಮಪ್ರಸಾದ್ ಮುಖರ್ಜಿ ಅವರ ತವರು ರಾಜ್ಯವನ್ನು ಗೆದ್ದದ್ದು ಹೊರತುಪಡಿಸಿ ವೈ ಇಟ್ ಈಸ್ ಇಂಪಾರ್ಟೆಂಟ್, ಪಶ್ಚಿಮ ಬಂಗಾಳದ ಗೆಲುವು ಐಡಿಯಾಲಜಿಕಲಿ BJPಗೆ ಯಾಕೆ ಇಷ್ಟು ಮುಖ್ಯ ಆಗುತ್ತೆ? ದೇಶದ ಸುರಕ್ಷತೆ ದೃಷ್ಟಿಯಿಂದ, BJP ಐಡಿಯಾಲಜಿ ದೃಷ್ಟಿಯಿಂದ ಮಾತ್ರ ಅಲ್ಲ, ಭಾರತದ ಸುರಕ್ಷತೆ ದೃಷ್ಟಿಯಿಂದ ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂದರೆ ರಾಷ್ಟ್ರವಾದದ ವಿಚಾರವನ್ನು ಹೊಂದಿರತಕ್ಕಂಥ ಪಕ್ಷದ ಗೆಲುವು ಬಂಗಾಳದ ಸಾಂಸ್ಕೃತಿಕ ಉಳಿವಿಗೆ ಮತ್ತು ಭಾರತದ ಸುರಕ್ಷತೆಗೆ ಅನಿವಾರ್ಯವಾಗಿತ್ತು. ಹಾಗಾಗಿ ಈ ಗೆಲುವು ಅದು ಕೇವಲ ಭಾಜಪದ ಗೆಲುವು ಅಂತ ನಾವು ಪರಿಭಾವಿಸೋದಿಲ್ಲ. ಓಕೆ, ಅದು ಭಾರತದ ಸುರಕ್ಷತೆಗೆ, ಬಂಗಾಳದ ಉಳಿವಿಗೆ, ಅಲ್ಲಿಯ ಮತದಾರರು ತೆಗೆದುಕೊಂಡಿರ್ತಕ್ಕಂಥ ಒಂದು ತೀರ್ಮಾನ ಅಂತ ಹೇಳ್ಬೋದು. ಮಮತಾ ಬ್ಯಾನರ್ಜಿ ಅವರೇನು ಅಂದರೆ ದೇಶ ವಿರೋಧಿ ಆಡಳಿತ ನಡೆಸ್ತಿದ್ರು ಅಂತೀರಾ ನೀವು? ಮಮತಾ ಬ್ಯಾನರ್ಜಿಯವರ ಮತ ಬ್ಯಾಂಕ್ ರಾಜಕಾರಣ ಅದು ರಾಷ್ಟ್ರಘಾತಕವಾಗಿತ್ತು. ಅವರ ಮತ ಬ್ಯಾಂಕ್ ರಾಜಕಾರಣ ದಮನಕಾರಿ ನೀತಿಯನ್ನು ಅನುಸರಿಸ್ತಾ ಇತ್ತು. ಬಾಂಗ್ಲಾದೇಶಿ ಅಕ್ರಮ ವಲಸಿಗರಿಗೆ ರೆಡ್ ಕಾರ್ಪೆಟ್ ಹಾಕಿ ಅವರನ್ನು ಮತದಾರರನ್ನಾಗಿ ಮಾಡಿಕೊಂಡು ಅವರಿಗೆ ಇಲ್ಲಿಯ ಆಧಾರ್ ಕಾರ್ಡ್ ಕೊಡುವಂಥ ವ್ಯವಸ್ಥೆ ದೇಶಕ್ಕೆ ಅಪಾಯಕಾರಿಯಾಗದೆ ಇನ್ನೇನು. ಇದೊಂದು ಅಪಾಯಕಾರಿ ನೀತಿ. ಅವರಿಗೆ ತಾತ್ಕಾಲಿಕ ರಾಜಕೀಯ ಲಾಭವನ್ನು ತಂದುಕೊಟ್ಟಿರ್ಬೋದು, ಅದು ತಾತ್ಕಾಲಿಕ. ಆದರೆ ದೇಶನ ಸೋಲಿಸ್ತಾ ಇದ್ರು, ಬಂಗಾಳವನ್ನು ಸೋಲಿಸ್ತಾ ಇದ್ರು. TMC ಗೆಲ್ತಾ ಇತ್ತು, ಬಂಗಾಳ ಸೋಲ್ತಾ ಇತ್ತು, ಬಂಗಾಳದ ಕನಸುಗಳು ಸೋಲ್ತಾ ಇತ್ತು. ಈಗ BJPಯ ಗೆಲುವು ಅದು ಬಂಗಾಳದ ಗೆಲುವು, ಭಾರತದ ಗೆಲುವು. ಎಫರ್ಟ್ ಏನು ಕಡಿಮೆ ಆಗಲಿಲ್ಲ CT ರವಿ ಅವರೇ. ಹತ್ತತ್ರ 20 ದಿವಸ ಚುನಾವಣೆಯ ಸಂದರ್ಭದಲ್ಲಿ ಸ್ವತಃ ಅಮಿತ್ ಶಾ ಹೋಗಿ ಕೂತ್ಕೊಂಡ್ರಲ್ಲಿ. 2,40,000 ಸೆಂಟ್ರಲ್ ಫೋರ್ಸನ್ನು ಕರೆಸಲಾಯಿತು. ಎಫರ್ಟ್ ಖಂಡಿತವಾಗಿಯೂ ಹಾಕಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಿನ ಮಧ್ಯಪ್ರವೇಶ ಸಮಯೋಚಿತವಾಗಿತ್ತು ಅನ್ನೋದನ್ನು ಉಲ್ಲೇಖ ಮಾಡಲಿಕ್ಕೆ ಬಯಸ್ತೇನೆ. ಓಕೆ, ನಿಷ್ಪಕ್ಷಪಾತವಾಗಿರ್ತಕ್ಕಂಥ ನ್ಯಾಯಯುತವಾಗಿರೋ ಚುನಾವಣೆ ನಡೆಯೋದಕ್ಕೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡ್ತು. ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನು ಪಾಲಿಸಬೇಕಾಯಿತು. ಅದರ ಪರಿಣಾಮವಾಗಿ ಇವತ್ತು 92% ಮತದಾನ ಆಗಲಿಕ್ಕೆ ಕಾರಣ ಆಯಿತು. ಅದು ಒಂದು ರಾಜಕೀಯ ಪರಿವರ್ತನೆಗೆ ದಾರಿಯಾಯಿತು. ಇಲ್ಲದೇ ಇದ್ದರೆ ಭೀತಿಗೊಳಗಾಗಿರ್ತಕ್ಕಂಥ ಮತದಾರರು ನಿರ್ಭೀತಿಯಿಂದ ಮತ ಹಾಕುವ ವಾತಾವರಣವೇ ಪಶ್ಚಿಮ ಬಂಗಾಳದಲ್ಲಿ ಇರಲಿಲ್ಲ. ಅದನ್ನು ಅವರ ಭೀತಿಯನ್ನು ಹೋಗಲಾಡಿಸಲಾಯಿತು, ಅವರಿಗೊಂದು ಆತ್ಮವಿಶ್ವಾಸ ತುಂಬಲಾಯಿತು. ಆ ಕಾರಣದಿಂದ ಮತದಾರರು ನೇರವಾಗಿ ಮತಗಟ್ಟೆಗೆ ಬಂದರು. ಕೇಂದ್ರೀಯ ಪಡೆಗಳು ನಮಗೆ ರಕ್ಷಣೆ ಕೊಡ್ತವೆ ಅಂತಕ್ಕಂಥ ಒಂದು ವಿಶ್ವಾಸದ ವಾತಾವರಣ ಮೂಡ್ತು. ಅದಿಲ್ಲದೇ ಇದ್ದರೆ ಬಂಗಾಳದ ಪೊಲೀಸರು ಮತ್ತು ಬಂಗಾಳದ ರಾಜಕಾರಣ ನಿರ್ಭೀತಿಯಿಂದ ಮತ ಹಾಕುವ ವಾತಾವರಣವೇ ಇರಲಿಲ್ಲ. ನೀವೇ ನೋಡಿದ್ದೀರಿ, ಪಕ್ಷದ ಅಭ್ಯರ್ಥಿಯನ್ನು ಅಟ್ಟಾಡಿಸ್ಕೊಂಡು ಹೋಗುವಂಥ ಉದಾಹರಣೆ ಇನ್ಯಾವುದೇ ರಾಜ್ಯದಲ್ಲಿ ಸಿಗಲ್ಲ. ಎಲ್ಲ ಅಲ್ಲೊಂದು ಇಲ್ಲೊಂದು ಆಕಸ್ಮಿಕ ಗಲಾಟೆಗಳಾಗ್ಬೋದು, ಯಾವುದೋ ಒಂದು ಸಾಂದರ್ಭಿಕವಾಗಿ ಉದ್ರೇಕಗೊಳ್ಬೋದು. ಆದರೆ ಬಡಿಗೆ ಹಿಡ್ಕೊಂಡೇ ಬೆದರಿಸ್ತಕ್ಕಂಥ ಒಂದು ರಾಜಕೀಯ ವ್ಯವಸ್ಥೆ